ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 4ರ ಫಲಿತಾಂಶದ ಬಳಿಕ ದಳಪತಿಗಳ ಕೋಟೆಗೆ ಲಗ್ಗೆ ಇಡುತ್ತಾ ಕೈಪಡೆ. ನಿರೀಕ್ಷೆಯಂತೆ ಫಲಿತಾಂಶ ಬಂದ್ರೆ ಮೆಗಾ ಆಪರೇಷನ್ಗೆ ಹಸ್ತ ನಡೆಸಲು ಪ್ಲಾನ್. ಈಗಾಗಲೇ ಜೆಡಿಎಸ್ನ ಹಲವು ಶಾಸಕರ ಜೊತೆ ಚರ್ಚಿಸಿರೋ ಕೈನಾಯಕರು. ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ 3 ಅಪರಿಚಿತರಿಂದ ಬೆದರಿಕೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹಾಸನ ಮಹಿಳೆಯಿಂದ ದೂರು. ತನಿಖೆ ಮಾಡುತ್ತಿರೋ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ಆರೋಪ. ಕಳೆದೆರಡು ದಿನಗಳಿಂದ ಜೈಲಿನಲ್ಲಿ ಕಳೆದ ರೇವಣ್ಣ. ಜಾಮೀನು ಸಿಗದ ಹಿನ್ನೆಲೆ ರಾತ್ರಿ ಪೂರ್ತಿ ಚಡಪಡಿಕೆ. ಹೊಟ್ಟೆ ನೋವು ಹಿನ್ನೆಲೆ ರೇವಣ್ಣ ಆರೋಗ್ಯದ ಮೇಲೆ ವೈದ್ಯರ ನಿಗಾ. ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಗುತ್ತಲೇ ಇದೆ ಸಂಕಷ್ಟ. 2ನೇ ಅತ್ಯಾಚಾರ ಪ್ರಕರಣದಲ್ಲೂ 164ರ ಹೇಳಿಕೆ ದಾಖಲು. ಅತ್ತ ದೂರುಗಳು ಹೆಚ್ಚಾಗ್ತಿರೋದ್ರಿಂದ ಪ್ರಕರಣ ಮತ್ತಷ್ಟು ಜಟಿಲ. ಪ್ರಜ್ವಲ್ಗೆ ಮತ್ತಷ್ಟು ಟೆನ್ಷನ್. ಎಸ್ಐಟಿಗೆ ಬಿಡಿಸಲಾಗದ ಪ್ರಶ್ನೆಯಾಗಿ ಉಳಿದ ಪ್ರಜ್ವಲ್. 196 ರಾಷ್ಟ್ರಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು. ನೋ ಕ್ಲೂ. ರೆಡ್ ಕಾರ್ನರ್ ನೋಟಿಸ್ ಬಗ್ಗೆಯೂ ಎಸ್ಐಟಿ ಆಲೋಚನೆ. ಪೆನ್ ಡ್ರೈವ್ ಕೇಸ್ ಬೆನ್ನಲ್ಲೇ ಬಿಜೆಪಿ ಹೈ ಅಲರ್ಟ್. ಪ್ರಕರಣದ ಬಗ್ಗೆ ವಿಜಯೇಂದ್ರ, ಅಶೋಕ್ ಮಾತ್ರ ಮಾತನಾಡಬೇಕು ಅಂತ ಹೈಕಮಾಂಡ್ ಖಡಕ್ ಸೂಚನೆ. ಇನ್ನೊಂದೆಡೆ ಮೈತ್ರಿ ಮುಂದುವರಿಸೋ ಬಗ್ಗೆ ಬಿಜೆಪಿ ಮೀಟಿಂಗ್. ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ನಿಂದ ಅಸಹಕಾರದ ಅಸ್ತ್ರ. ತಲೆ ಮರೆಸಿಕೊಂಡಿರುವ ಪ್ರಜ್ವಲ್ನನ್ನ ಕರೆತರಲು ಕೇಂದ್ರದಿಂದ ಅಸಹಕಾರ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರೂ ಸ್ಪಂದಿಸುತ್ತಿಲ್ಲ ಎಂದು ಕಿಡಿ. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಸತತ ಪ್ರಯತ್ನ ಮಾಡ್ತಿರೋ ಎಸ್ಐಟಿ. ಸೋಷಿಯಲ್ ಮೀಡಿಯಾ ಲಾಗಿನ್, ಕಾಲ್ ಲಿಸ್ಟ್ ಟ್ರ್ಯಾಕ್. ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ಲಾಕ್ ಮಾಡಲು ಪ್ಲಾನ್. ಅಶ್ಲೀಲ ವಿಡಿಯೋ ವೈರಲ್ ಮಾಡಿದವರ ವಿಚಾರಣೆಗೆ ಪೊಲೀಸರ ಮೀನಾಮೇಷ. ಕಾರ್ತಿಕ್, ಪುಟ್ಟರಾಜು, ಶರತ್, ನವೀನ್ ಗೌಡ, ಚೇತನ್ ವಿಚಾರಣೆ ನಡೆಸದೆ ಹಿಂದೇಟು. ಮಹಜರು ವರದಿ ಸಲ್ಲಿಕೆಯಾದರೂ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇಕೆ ಅನ್ನೋದೇ ಪ್ರಶ್ನೆ. ಮತ್ತೊಂದು ತಿರುವು ಪಡೆದುಕೊಂಡ ಪೆನ್ ಡ್ರೈವ್ ಪ್ರಕರಣ. ವಕೀಲ ದೇವರಾಜೇಗೌಡ ವಿರುದ್ಧವೇ ಲೈಂಗಿಕ ದೌರ್ಜನ್ಯ ಕೇಸ್. ಏಪ್ರಿಲ್ 1ರಂದು ಹೊಳೆನರಸೀಪುರ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದೂರು. ಮುರುಘಾ ಮಠದಲ್ಲಿ ಬಸವ ಪುತ್ಥಳಿ ನಿರ್ಮಾಣದಲ್ಲಿ ಅವ್ಯವಹಾರ ಆರೋಪ. ಮುರುಘಾ ಶರಣರಿಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಅನುದಾನ ಸಮರ್ಪಕವಾಗಿ ಬಳಕೆಯಾಗಿಲ್ಲ ಅಂತ ವರದಿ. ಕಾಮಗಾರಿ ಪರಿಶೀಲಿಸಲು ಡಿಸಿ ಸೂಚನೆ. ಕೊಡಗಿನಲ್ಲಿ ಅಪ್ರಾಪ್ತ ಬಾಲಕಿಯ ಬರ್ಬರ ಹತ್ಯೆ. 10ನೇ ತರಗತಿ ಪಾಸ್ ಆಗಿದ್ದ ಏಕೈಕ ವಿದ್ಯಾರ್ಥಿನಿ ಮೀನಾ ತಲೆ ಕಡಿದ ಪಾಗಲ್ ಪ್ರೇಮಿ. ಪೊಲೀಸರು ಮದುವೆ ತಡೆದಿದ್ದಕ್ಕೆ ಸಿಟ್ಟಿಗೆದ್ದು ದುಷ್ಕೃತ್ಯ. ಆಸ್ತಿ ತೆರಿಗೆ ಬಾಕಿ ಹಿನ್ನೆಲೆ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿದ ಬಿಬಿಎಂಪಿ. ಸಾಲು ರಜೆ ಹಿನ್ನೆಲೆ ಬೀಗ ಹಾಕಿದ್ರು ಮಾಲ್ನತ್ತ ಬರುತ್ತಿರುವ ಜನರು. ಕೋರ್ಟ್ಗೆ ಹೋಗಿ ಸ್ಟೇ ತರಲು ಸಜ್ಜಾದ ಆಡಳಿತ ಮಂಡಳಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ. ಇಂದು ವರುಣಾಬ್ಬರ ಮುಂದುವರಿಯೋ ಬಗ್ಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಬೆಂಗಳೂರಿನಲ್ಲಿಯೂ ಬೆಳಗ್ಗೆಯೇ ಮೋಡ ಕವಿದ ವಾತಾವರಣ. ಬೆಂಗಳೂರಲ್ಲೇ ಸ್ವಲ್ಪದರಲ್ಲೇ ತಪ್ಪಿದ ಭಾರೀ ಅನಾಹುತ. ನಿನ್ನೆ ಸುರಿದ ಮಳೆಗೆ ಧರೆಗೆ ಉರುಳಿದ ಬೃಹತ್ ಮರ, ವಿದ್ಯುತ್ ಕಂಬ. ಶೆಡ್ನಲ್ಲಿ ವಾಸವಿದ್ದ ದಂಪತಿ, 2 ಮಕ್ಕಳು ಬಚಾವ್. ಪ್ರತಿದಿನ ಮಳೆ ಆಗ್ತಿರೋ ಹಿನ್ನೆಲೆ ಬಿಬಿಎಂಪಿ ಅಲರ್ಟ್. ವಿಪತ್ತು ನಿರ್ವಹಣೆಗಾಗಿ 8 ವಲಯಗಳಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪನೆ. ಸಮಸ್ಯೆಗಳನ್ನು ಆಲಿಸಲು 1533 ಉಚಿತ ಸಹಾಯವಾಣಿ. ಆಹಾರ ಅರಸಿ ಬಂದ ಪಕ್ಷಿ ಗೂಡಿನಲ್ಲಿ ಲಾಕ್ ಆದ ನಾಗಪ್ಪ. ಮೂಡಿಗೆರೆಯ ಚಕ್ಕಮಕ್ಕಿ ಗ್ರಾಮದಲ್ಲಿ ಘಟನೆ. 3 ಪಕ್ಷಿಗಳನ್ನು ತಿಂದು ಹೊರಬರಲಾಗದೆ ಅಲ್ಲೇ ಇದ್ದ ನಾಗರಾಜ. ಕೊನೆಗೆ ನಾಗರಹಾವು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಉರುಗ ತಜ್ಞ.
ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬೇಲ ಜೈಲ. ಸುಪ್ರೀಂ ಕೋರ್ಟ್ನಿಂದ ಇಂದು ಹೊರಬೀಳಲಿದೆ ಜಾಮೀನು ಆದೇಶ. ಮಾರ್ಚ್ 21ರಿಂದ ಬಂಧನದಲ್ಲಿರೋ ಕೇಜ್ರಿವಾಲ್ಗೆ ಸಿಗತ್ತಾ ರಿಲೀಫ್? ಕಲಬುರಗಿಯ ಸೂಲೆಪೇಟ್ ಗ್ರಾಮದ ವೀರಭದ್ರೇಶ್ವರ ಅದ್ದೂರಿ ಜಾತ್ರೆ ರಥೋತ್ಸವದಲ್ಲಿ ಪಾಲ್ಗೊಂಡ ಸಚಿವ ಶರಣ ಪ್ರಕಾಶ್ ಪಾಟೀಲ್. ತೇರಿಗೆ ಉತ್ತತ್ತಿ, ಬಾಳೆಹಣ್ಣು, ನಾಣ್ಯ ಎಸೆದು ಭಕ್ತಿ ಮೆರೆದ ಭಕ್ತವೃಂದ. ಇಂದಿನಿಂದ ಕೇದಾರನಾಥ ದೇವಾಲಯದ ಬಾಗಿಲು ಓಪನ್. ಪೂಜೆ ಮತ್ತು ವೇದ ಪಠಣದೊಂದಿಗೆ ಬಾಗಿಲು ತೆರೆದ ಆಡಳಿತ ಮಂಡಳಿ. ಸುಮಾರು 40 ಕ್ವಿಂಟಾಲ್ ಹೂಗಳಿಂದ ದೇಗುಲಕ್ಕೆ ಅಲಂಕಾರ. ತೆಲುಗು ನಟ ಚಿರಂಜೀವಿಗೆ ಪದ್ಮ ವಿಭೂಷಣ ಪ್ರದಾನ. ರಾಷ್ಟ್ರಪತಿ ಭವನದಲ್ಲಿ ಅತ್ಯುನ್ನತ ಪ್ರಶಸ್ತಿ ಸ್ವೀಕರಿಸಿದ ಮೆಗಾ ಸ್ಟಾರ್. ದೇಶದ 2ನೇ ಅತ್ಯುನ್ನತ ಗರಿ ಪಡೆದು ಖುಷಿ ಪಟ್ಟ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.